ನಮಸ್ತೆ ಮಾಸ್ಟರ್ಸ್. 75ನೇ ದಿನದ ತುಳಸೀದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಇಂದಿನ ದಿನದ ಸಂದೇಶ ರಾಕ್ಷಸರು, ಮಾನವರು, ದೇವತೆಗಳು ಅಂತ. ಮಾನವರಲ್ಲಿ 3 ವರ್ಗದವರಿದ್ದಾರೆ: ರಾಕ್ಷಸರು, ಮಾನವರು, ದೇವತೆಗಳು. ರಾಕ್ಷಸತ್ವದಲ್ಲಿರುವವರು ರಾಕ್ಷಸರು. ರಾಕ್ಷಸರು ಅಂದರೆ ಹಿಂಸೆಯೇ ನನ್ನ ಪರಮವಾಂಛೆ ಎನ್ನುವವರು ಎಂದರ್ಥ. ಪ್ರಾಣಿವಧೆ ಮಾಡುವವರೆಲ್ಲರೂ, ಮಾಂಸಭಕ್ಷಕರೆಲ್ಲರೂ ರಾಕ್ಷಸರೇ. ಕೋಟಿಗಟ್ಟಲೆ ಇರುವ ರಾಕ್ಷಸರೇ ಪ್ರಸ್ತುತ ಭೂ ದಾರಿದ್ರ್ಯಕ್ಕೆ, ಕೋಲಾಹಲಗಳಿಗೆ ಮೂಲ ಕಾರಣರಾಗಿದ್ದಾರೆ. ನಮ್ಮ ರಾಕ್ಷಸತ್ವವೇ ನಮಗೆ ಅಷ್ಟದರಿದ್ರಗಳನ್ನು ಹೊಂದಿಸುತ್ತಿದೆ. ಮಾನವರು ಎನ್ನುವವರು ಅಹಿಂಸಾತ್ಮಕರು. ಅಹಿಂಸೋ ಪರಮಧರ್ಮ ಎನ್ನುವ ಸೂತ್ರವನ್ನು ದಿನನಿತ್ಯದ ಜೀವನದಲ್ಲಿ ಅರ್ಥ ಮಾಡಿಕೊಂಡವರು ಜೀವಹಿಂಸೆ ಬಿಡುವುದೇ, ಮಾಂಸಾಹಾರ ತ್ಯಜಿಸುವುದೇ ಮಾನವತ್ವ. ಇನ್ನು ವಿದ್ವಾಂಸೋ ಹಿ ದೇವಃ ಅಂತಾರೆ ಎನ್ನುವ ಶತಪಥ ಬ್ರಾಹ್ಮಣ ವೇದೋಕ್ತಿ ಪ್ರಕಾರ ವೇದದಲ್ಲಿ ವಿದ್ವಾಂಸರಿಗೆ ದೇವತೆಗಳು ಎಂದು ಹೆಸರು. ವಿದ್ವಾಂಸರು ಅಂದರೆ ವಿದ್ಯಾವಂತರು ಎಂದರ್ಥ. ವಿದ್ಯೆ ಎಂದರೆ ಆತ್ಮವಿದ್ಯೆ. ಮೊದಲು ರಾಕ್ಷಸತ್ವವನ್ನು ಹೋಗಲಾಡಿಸಬೇಕು, ಪರಂಪರೆಯಾಗಿ ಮಾನವತ್ವವನ್ನು ಕಲಿಸಬೇಕು, ಅನಂತರ ದೈವತ್ವವನ್ನು ಸಂಪಾದಿಸಬೇಕು. ಜೀವಹಿಂಸೆ ವೇಮನ ಮಹಾಯೋಗಿ ಮಾತ್ರವೇ ಅಲ್ಲ, ಪರಮಸತ್ಯಗಳನ್ನು ಸಂಕೋಚವಿಲ್ಲದೆ ಹಸಿಯಾಗಿ ಖಚಿತವಾಗಿ ಸುಲಭ ಶೈಲಿಯಲ್ಲಿ ಹೇಳಿದ ಮಹಾ ಆಧ್ಯಾತ್ಮಿಕ ಶಾಸ್ತ್ರ ಅಧ್ಯಾಪಕನು ಸಹ. ಖಚಿತವಾಗಿ ಮಾತನಾಡದವನು ಎಂದಿಗೂ ಅಧ್ಯಾಪಕನು ಆಗಲಾರ. ವೇಮನ ಹೇಳಿದ್ದೆಲ್ಲ ಹಸಿ ಸತ್ಯಗಳೇ. ಪ್ರಾಣಿ ಹಿಂಸೆ ಕುರಿತು ವೇಮನ ಈ ರೀತಿ ಹೇಳಿದ್ದಾರೆ: ಪಕ್ಷಿ ಜಾತಿಯ ಹಿಡಿದು ಬಹಳ ಹಿಂಸೆಯ ಮಾಡಿ ಹೊಟ್ಟೆ ತುಂಬ ಅನ್ನ ತಿನ್ನಲು ಬೇಯಿಸಿ ತಿನ್ನುವವನು ವಸುದ ಚಾಂಡಾಲನು ಅಂತ. ಜೀವಿಯ ಕೊಂದು ಜೀವಿಗೆ ಕೊಡಲು ಜೀವಿ ತಾನು ಬಲಿತು ತಿರುಗುತ್ತಾರೆ. ಜೀವಹಿಂಸಕರಿಗೆ ಸಿಗುತ್ತದೆಯೇ ಮೋಕ್ಷ ಅಂತ ಕೇಳ್ತಾ ಇದ್ದಾರೆ. ಜೀವಹಿಂಸೆಯಿಂದಲೇ ಮಾನವನು ಬಂಧಗಳಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಜೀವಹಿಂಸೆ ಬಿಟ್ಟಾಗಲೇ ಮೋಕ್ಷಯಾತ್ರೆ ಪ್ರಾರಂಭವಾಗುತ್ತದೆ. ಮೋಕ್ಷಾಭಿಲಾಷೆ ಉತ್ಪನ್ನವಾದಾಗ ಪ್ರಪ್ರಥಮವಾಗಿ ಹಿಂಸೆಯನ್ನು ದೂರ ಮಾಡಬೇಕು ಅಂತ ಹೇಳ್ತಾರೆ. ಹಿಂಸಾ ಚೋಡು ಹಂಸ ಪಕಡೋ ಅಂತ ಹೇಳ್ತಾರಲ್ವ, ಅದೇ ರೀತಿ ನಾವು ಹಿಂಸೆಯನ್ನು ಬಿಟ್ಟು ಹಂಸವನ್ನು ಅಂದರೆ ನಮ್ಮ ಶ್ವಾಸವನ್ನು ಹಿಡಿಯಬೇಕು ಅಂತ ಹೇಳ್ತಾರೆ. ಕರ್ಮ ಹಣೆ ಬರಹದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಬರಹದ ನಂತರ ವರ ಕೊಡುವ ದೇವರು. ಕರ್ಮದಿಂದಲೇ ಬರಹವಿರುವುದು. ಬರೆಯುವವನು ಅಜನು, ಮಾಡುವವನು ತಾನು. ವಿಶ್ವದಾಭಿರಾಮ ಕೇಡ ವೇಮ ಅಂತ ಹೇಳ್ತಾರೆ. ಯಾರು? ವೇಮನ ಅವರು. ಬರಹ ಅಂದರೆ ಇಲ್ಲಿ ವಿಧಿ. ಕರ್ಮ ಅಂದರೆ ನಮ್ಮ ಸ್ವತಂತ್ರ ಕರ್ಮ. ನಾವು ಸ್ವತಂತ್ರವಾಗಿ ಏನೇನು ನಮ್ಮ ಮನಸ್ಸಿಗೆ ಬಂದಿದ್ದೆಲ್ಲ ಮಾಡಿರ್ತೀವಲ್ಲ, ಅದು ಕರ್ಮ. ನಾವು ಮಾಡುವ ಕರ್ಮಗಳೇ ನಮಗೆ ಬರಹವಾಗಿ ಮಾರ್ಪಡುತ್ತವೆ. ಇಲ್ಲಿ ಯಾರೂ ಹಣೆ ಬರಹವನ್ನು ಬರೆಯಲ್ಲ, ವಿಧಿ ಬರೆದು ಕಳಿಸಲ್ಲ. ನಾವು ಮಾಡುವ ಕರ್ಮಗಳೇ ನಮ್ಮ ಹಣೆ ಬರಹವಾಗಿ ಮಾರ್ಪಡುತ್ತವೆ, ಅಂದರೆ ಬದಲಾಗುತ್ತವೆ. ನಮ್ಮ ಬರಹದ ಪ್ರಕಾರವೇ ನಮಗೆ ಅದೃಷ್ಟ ದುರದೃಷ್ಟಗಳು ಸಂಭವಿಸುತ್ತವೆ. ನಮ್ಮ ಪೂರ್ವ ಕರ್ಮಗಳ ಪ್ರಕಾರ ನಾವು ಅನುಭವಿಸಬೇಕಾದ್ದು ನಾವು ಹುಟ್ಟುವ ಮೊದಲೇ ನಾವೇ ನಿರ್ಣಯಿಸಿಕೊಂಡು ಹುಟ್ಟುತ್ತೇವೆ. ಅವುಗಳೇ ಪ್ರಾರಬ್ಧ ಕರ್ಮಗಳು. ಇಲ್ಲಿ ಯಾವುದು ವಿಧಿಲಿಖಿತ ಹಣೆ ಬರಹ ಅಂತ ಯಾವುದೂ ಇಲ್ಲ. ಎಲ್ಲ ನಾವು ಕರ್ಮಗಳು ಆಗಲಿ ಪುಣ್ಯಗಳಾಗಲಿ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ. ಅದನ್ನು ತಿಳಿದು ನಡೆಯುವುದೇ ಸತ್ಯದ ದಾರಿ, ತಿಳಿಯದೆ ನಡೆಯುವುದೇ ಅಧರ್ಮದ ದಾರಿ ಅಂತ ಹೇಳ್ತಾರೆ. ನಾವು ಅನುಭವಿಸಬೇಕಾದ್ದು ನಾವು ಹುಟ್ಟುವ ಮೊದಲೇ ನಾವೇ ನಿರ್ಣಯಿಸಿಕೊಂಡು ಹುಟ್ಟುತ್ತೇವೆ. ಅವುಗಳೇ ಪ್ರಾರಬ್ಧ ಕರ್ಮಗಳು. ಇದನ್ನು ಬರೆಯುವವನು ಅಜನು ಎಂದು ವೇಮನ ವಿವರಿಸಿದ್ದಾನೆ. ಅಜನು ಅಂದರೆ ಅಜ ಅಂದರೆ ಹುಟ್ಟುವುದಕ್ಕೆ ಮೊದಲು ಎಂದರ್ಥ. ನಮ್ಮ ಕರ್ಮಗಳಿಗೆ ಯಾವಾಗಲೂ ನಾವೇ ಕಾರಣರು. ನಾವು ಹುಟ್ಟುವುದಕ್ಕೆ ಮೊದಲೇ ನಮ್ಮ ಕರ್ಮಗಳನ್ನು ನಾವು ಬರೆದುಕೊಂಡು ಬಂದಿರ್ತೀವಿ ಅಂತ. ನಮ್ಮ ವರ್ತಮಾನ ಕರ್ಮಗಳು ಎಂದಿಗೂ ನಮ್ಮ ಕೈಗಳಲ್ಲೇ ಇರುತ್ತವೆ. ಇದನ್ನು ಮಾಡುವವನು ತಾನು ಎಂದು ವೇಮನ ವಿಶದೀಕರಿಸಿದ್ದಾನೆ. ನಮ್ಮ ಪ್ರಾರಬ್ಧವನ್ನು ಸಂತೋಷದಿಂದ ಸ್ವೀಕರಿಸುತ್ತಾ ನಮ್ಮ ವರ್ತಮಾನವನ್ನು
ಆಗಿಂದಾಗ ಧರ್ಮಯುಕ್ತವಾಗಿ, ಜ್ಞಾನಯುಕ್ತವಾಗಿ, ಯೋಗಯುಕ್ತವಾಗಿ ಇರುವಂತೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಯೋಗಿ ಅಂದರೆ ಏನಂತ ಹೇಳ್ತಾನೆ. ಯೋಗಿ ಅಂದರೆ ಯಾರು ಎಂಬುದನ್ನು ಯೋಗಿ ವೇಮನರು ಚೆನ್ನಾಗಿ ಹೇಳಿದ್ದಾರೆ. ಎಲ್ಲಿಂದ ಬರುವನು ತಾನೆಲ್ಲಿಗೆ ಹೋಗುವನು, ನಿದ್ರೆಯ ರೀತಿಯನ್ನು ಕಲಿತುಕೊಳ್ಳುವವರು ಆತ್ಮನ ಬಂದು ಹೋಗುಗಳಲ್ಲಿ ಅವನೇ ಶಿವಯೋಗಿ, ವಿಶ್ವದಾಭಿರಾಮ ಕೇಳು ವೇಮ ಅಂತ ಹೇಳ್ತಾರೆ. ಅಂದರೆ ಆತ್ಮ ಅಂದರೆ ದೇಹಕ್ಕಿಂತಲೂ ಭಿನ್ನವಾಗಿರುವ ದೇಹಿ, ಅಂದರೆ ಬಲ್ಪಿನಲ್ಲಿ ಪ್ರಸರಿಸುತ್ತಿರುವ ವಿದ್ಯುತ್ನಂತಹದು. ಈಗ ಬಲ್ಪ್ ಒಳಗೆ ವಿದ್ಯುತ್ ಸ್ವಿಚ್ ಹಾಕಿದಾಗ ಯಾವ ರೀತಿ ಪ್ರಕಾಶಿಸುತ್ತೋ ಅದೇ ರೀತಿ ನಮ್ಮ ಶರೀರದಲ್ಲೂ ಆತ್ಮ ಎಂಬುದು ವಿದ್ಯುತ್ನ ರೀತಿ ಪ್ರಕಾಶಿಸುತ್ತೆ ಅಂತ ಹೇಳ್ತಾರೆ. ಆತ್ಮವನ್ನು ಕುರಿತು ತಿಳಿಯಪಡಿಸುವುದು ಯೋಗವಿದ್ಯೆ. ಯೋಗವಿದ್ಯೆಯನ್ನು ತಿಳಿದವನೇ ಶಿವಯೋಗಿ. ನಾವು ಯಾವ ಲೋಕಗಳಿಂದ ಬಂದೆವು, ಮರಣಿಸಿದ ನಂತರ ಯಾವ ಲೋಕಗಳಿಗೆ ಹೋಗುತ್ತೇವೆ, ನಿಜಕ್ಕೂ ನಿದ್ರೆ ಎಂದರೇನು, ಆತ್ಮದ ಬಂದು ಹೋಗುಗಳು ಹೇಗೆ ನಡೆಯುತ್ತವೆ, ಇವೆಲ್ಲವುಗಳನ್ನು ಕುರಿತು ಸಕ್ರಮ ಧ್ಯಾನಾಭ್ಯಾಸದಲ್ಲಿ ತಿಳಿದುಕೊಳ್ಳುವುದೆಲ್ಲವನ್ನೂ ತಿಳಿದುಕೊಂಡಿರುವವನೇ ಯೋಗಿ ಅಂತ ಹೇಳ್ತಾರೆ. ವೇಮನ ಒಬ್ಬ ಮಹಾಯೋಗಿ. ನಾವು ಕೂಡ ವೇಮನಂತೆ ಮಹಾಯೋಗಿಗಳಾಗೋಣ, ಧ್ಯಾನವನ್ನು ಮಾಡೋಣ, ಸಜ್ಜನ ಸಾಂಗತ್ಯವನ್ನು ಮಾಡೋಣ, ಸತ್ಸಂಗವನ್ನು ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ.